ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನ್ ಈ ಕಡೆ ಬಂದಿದ್ದು? ಅಭಿ ತಪ್ಪೋಗಿದ್ದಾನಲ್ವಾ? ಹೌದು ಸರ್, ಬೆಳಿಗ್ಗೆನೆ ಹೊರಟೋದ. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ನೀವ್ಯಾಕ್ ಬಂದ್ರಿ? ಗಂಗಾ ಹೇಗಿದ್ದಾಳೆ? ಅಳ್ತಿದ್ದಾರೆ ಮೇಡಮ್. ನೀವ್ಯಾಕ್ ಬಂದ್ರಿ? ಏನಮ್ಮ, ಯಾಕೆ ಬಂದ್ರಿ ಅಂತ ಇಷ್ಟ ಸಲ ಕೇಳ್ತಿದ್ಯಾ? ಏನೋ ಬೇರೆಯವ್ರ ಮನೆಗೆ ಬಂದ ಹಾಗೆ ನಮ್ ಗಂಗನ್ ನೋಡಕ್ ಬಂದಿದೀವಿ. ಅಂದ್ರೆ ಸರ್, ಈ ಮಧ್ಯೆ ಅಷ್ಟಕ್ಕೂ ನೀವು ಈ ಕಡೆ ಬಂದಿಲ್ವಲ್ಲ? ಬುಲೆಟ್ ಬಿದ್ದು ನನ್ ಗಂಡನ್ ಡಿಕ್ಕಿ ಡ್ಯಾಮೇಜ್ ಆಗಿತ್ತು. ಡಿಕ್ಕಿಲ್ ಕೂತ್ಕೊಂಡು ನನ್ ತಲೆ ಬೊಬ್ಬೆ ಬಂದಿತ್ತು, ಅದಕ್ಕೆ ಬಂದಿರ್ಲಿಲ್ಲ. ಇವಾಗ ಅದನ್ನೆಲ್ಲ ಮೀನಾಕ್ಷಿಗೆ ಹೇಳೋದು ಅಗತ್ಯನಾ? ಏನ್ ಮೇಡಮ್ ಅಂದಿದ್ದು? ಶಾಪನಮ್ಮ. ಗಂಗನ್ನು ಜೈನು ಒಂದ್ ಮಾಡ್ಬೇಕು ಅನ್ಕೊಂಡ್ವಿ. ನಮ್ಮಿಬ್ರಿಗೂ ಚೇತರಿಸ್ಕೊಳಕ್ ಆಗದೆ ಇರೋ ಅಂತ ಏಟ್ ಬಿತ್ತು. ಅವ್ರು ಒಂದಾಗೋದು ಅಪಾಯ ಅಂತ ನಿನ್ಗೆ ಹೇಳಿ ನಾವು ಮರ್ತೋದ್ವಿ. ಇನ್ನು ಎಷ್ಟು ದಿನ ಹೀಗೆ ಕವರ್ ಮಾಡ್ತೀರಾ ಮೇಡಮ್? ಕವರಿಂಗ್ ಏನಮ್ಮ? ಅದೇ ಸರ್, ಜೈ ಸರ್ ಗಂಗಾ ಮೇಡಮ್ ಅವರು ಎಷ್ಟು ದಿನ ಒಂದಾಗ್ದಿರೋ ಹಾಗೆ ಕವರ್ ಮಾಡ್ಬೇಕು ಅಂತ ಕೇಳ್ತಿದ್ದೀನಿ. ಏನ್ ಮಾಡೋದಮ್ಮ, ಗಂಗಾನ್ ಬದುಕಿಸ್ಕೋಬೇಕು ಅಂದ್ರೆ ಹೀಗ್ ಮಾಡ್ಬೇಕಲ್ವಾ? ನಡಿಯಮ್ಮ, ಗಂಗನ್ ನೋಡೋಣ. ನಡೀರಿ, ಬನ್ನಿ. ಪಾಪ ಗಂಗಾ ಹೇಗಿದ್ದಾಳೋ ನೋಡ್ದೀಯ ಚಂದ್ರಿಕಾ? ನಮ್ ಸ್ವಪ್ನ ಸ್ಥಾನಕ್ಕೆ ಬಂದ ಪಾಪಕ್ಕೆ ಎಷ್ಟು ಮಾತ್ರ ಶಿಕ್ಷಣ ಅನುಭವಿಸ್ಬೇಕು ಬಿಡು ಪೌಡ್ರು. ಅಭಿ ತಪ್ಪಿಸ್ಕೊಂಡಿದ್ದಾನಂತಲ್ಲಮ್ಮ, ಇನ್ನು ಮನೆಗ್ ಬರ್ಲಿಲ್ವಾ? ಬಂದಿಲ್ಲ ಆಂಟಿ. ಏನು ಬೇಜಾರ್ ಮಾಡ್ಕೋಬೇಡಿ ಅಮ್ಮ, ಅಭಿ ಎಲ್ಲೇ ಇದ್ರು ವಾಪಸ್ ಬರ್ತಾನೆ. ನಿನಗ್ ಸಮಾಧಾನ ಮಾಡಿ ಧೈರ್ಯ ಹೇಳೋದಕ್ ಬಂದಿದೀವಮ್ಮ, ಭಯ ಪಡ್ಬೇಡ. ನಿನಗ್ ನಾವೆಲ್ಲ ಇದೀವಿ. ನಿಮ್ಗೆ ಏನ್ ಸಹಾಯ ಬೇಕು ಅಂದ್ರೂ ನಾವು ಮಾಡ್ತೀವಿ, ನೀವು ಧೈರ್ಯವಾಗಿರಿ. ದಿವ್ಯಾ, ಒಂದ್ ಸ್ವಲ್ಪ ಈ ಕಡೆ ಬರ್ತೀಯಾ? ಮೇಡಮ್, ಕೊರಿಯರ್ ಮೇಡಮ್. ಮೇಡಮ್, ಕೊರಿಯರ್. ಮೇಡಮ್, ನಿಮ್ಮನ್ನೇ ಕೊರಿಯರ್ ಮೇಡಮ್. ಇಲ್ಲಿ ಕೊಡಪ್ಪ. ಇಲ್ಲಿ ಸೈನ್ ಮಾಡಿ ಮೇಡಮ್. ಅಣ್ಣ ಬಂದ್ಬಿಡ್ತಾನಮ್ಮ, ಅಳ್ಬೇಡ ಅಮ್ಮ. ಅಭಿ ಖಂಡಿತವಾಗ್ಲೂ ಬರ್ತಾನೆ. ಆದ್ರೂ ಗೇಟ್ ವರ್ಗೂ ಬಂದವನು ಮನೆವರೆಗೂ ಬರ್ದೇ ಇರ್ತಾನ ಮೇಡಮ್. ಬನ್ನಿ ಒಳಗ್ ಹೋಗೋಣ. ಬನ್ನಿ ಬನ್ನಿ ಮೇಡಮ್. ನೆನಪಿದೆಯಲ್ವಾ ಕೇಶವ, ಮೇಡಮ್ ಅವ್ರಿಗೆ ಡೌಟ್ ಬರ್ದಾಗೆ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಕು. ನಾನು ಕೇರ್ಫುಲ್ ಆಗೇ ಇದ್ದೀನಪ್ಪ. ಬಾ. ಅಮ್ಮ, ನಾಣಿಯಾಗ ಕೇಶವ ಬಂದ್ರು. ಏನ್ರಿ, ಅಭಿ ಎಲ್ಲಿ? ಅಭಿ ಹೊರಗಡೆ ಇದ್ದಾನ ಅಣ್ಣ? ಒಳಗ್ ಬರೋದಕ್ಕೆ ಸಂಕೋಚ ಪಡ್ತಿದ್ದಾನ? ಅಭಿ, ಅಭಿ ಒಳಗ್ ಬಾರೋ. ಹೊರಗಡೆ ಅಣ್ಣ ಇಲ್ಲ ಅಮ್ಮ. ಅಭಿ ಎಲ್ಲಿ ಅಣ್ಣ? ಅಭಿ ಅವರು ಬರ್ಲಿಲ್ಲ ಮೇಡಮ್. ಅಂದ್ರೆ ಇವಾಗ ಬರಲ್ಲ ಅಂದ ಮೇಡಮ್. ಅಭಿಗೆ ಎಷ್ಟು ಕೋಪ ಮೇಡಮ್. ಅಗ್ನಿರಾಮ ಅನ್ಕೊಳ್ಳಿ, ಅಲ್ಲ ಅಲ್ಲ ಪರಶುರಾಮ. ನೋಡಿ ಭಯನೇ ಆಗೋಯ್ತು ಮೇಡಮ್. ಹೇಳೋ ಕೇಶವ. ಹೌದು ಮೇಡಮ್, ಅಭಿ ಅವ್ರ ಕೋಪ ನೋಡಿ
ನಮ್ಮಪ್ಪ ಚಳಿ ಜ್ವರ ಬಂದವರಾಗೆ ಗಡಗಡ ನಡುಗ್ಬಿಟ್ರು. ಅಭಿ ಎಲ್ಲಿದ್ದಾನೆ? ಇನ್ನೆಲ್ಲಿ ಮೇಡಮ್, ಅವ್ನ ಫ್ರೆಂಡ್ ಮನೇಲಿದ್ದಾನೆ. ಹೇಳೋ ಕೇಶವ. ಹೌದು ಮೇಡಮ್, ಅಭಿ ಅವರು ನಮ್ ಕ್ಲಾಸ್ಮೇಟ್ ಮನೇಲಿದ್ದಾರೆ. ಅಣ್ಣ ಯಾರ ಮನೇಲಿದ್ದಾನೆ ಕೇಶವ? ಅದು ಚಿಂಟು ಮನೇಲಿದ್ದಾರೆ ದಿವ್ಯಾ. ಚಿಂಟು ಅಣ್ಣನ ಫ್ರೆಂಡ್ ಅಲ್ವಲ್ಲ? ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಇಬ್ರು ಆಟ ಆಡ್ತಿದ್ದಾರೆ. ಅಭಿ ಊಟ ಮಾಡಿದ್ನೋ ಇಲ್ವೋ ಕೇಳಿದ್ರ ರೀ? ಆ ವಿಷಯನ ಕೇಳ್ದೇನೆ ಹೇಗಿರ್ತೀನಿ ಮೀನಾಕ್ಷಿ? ನಾನು ಹೋಗೋ ಟೈಮ್ಗೆ ಅಭಿ ಚಿಂಟು ಊಟ ಮಾಡ್ತಿದ್ರು. ಹೇಳೋ ಕೇಶವ. ಹೌದಮ್ಮ, ನಮ್ ಫುಡ್ಡೇ ಬಸ್ಸಾರು ರಾಗಿ ಮುದ್ದೆ, ಮುದ್ದೆ ಪಕ್ಕ ಕಾಯಿ ಪಲ್ಯ. ಅವನೇನ್ ತಿಂತಿದ್ನೋ ಅದೇ ಹೇಳು ಅಂದ್ರೆ ಇವನ್ ತಿನ್ನೋದ್ನೆಲ್ಲ ಹೇಳ್ತಿದ್ದಾನಲ್ಲ ಮೂರ್ಖ. ಹೋಗ್ಲಿ ಬಿಡು, ಹಚ್ಕೊಂಡಿರ್ದೆ ತಿಂದ್ರೆ ಸರಿ. ಅಣ್ಣ ನನ್ನ ಕೇಳಿದ್ನ ಕೇಶವ? ಮೇಡಮ್ ಅವರು ನೀವು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ದೆ. ನೀವೇನು ವರಿ ಆಗ್ಬೇಡಿ ಮೇಡಮ್, ಸೂರ್ಯಾಸ್ತ ಆಗೋ ಅಷ್ಟರಲ್ಲಿ ಅಭಿ ಮನೆಗೆ ಬಂದ್ಬಿಡ್ತಾನೆ ಮೇಡಮ್. ನೀವು ನಿಜವಾಗ್ಲೂ ಅಭಿನ ನೋಡಿದ್ರ ಅಣ್ಣ? ನೋಡಿದೀವಿ ಮೇಡಮ್. ಅಭಿ ಜೊತೆ ಮಾತಾಡಿದ್ರ? ಎಂತ ಮಾತು, ನೋಡಿದ್ಮೇಲೆ ಮಾತಾಡ್ದೆ ಹೇಗಿರ್ತೀವಿ ಮೇಡಮ್? 1 ಗಂಟೆ ಕೂತ್ ಮಾತಾಡಿದ್ವಿ. ಅಳ್ತಾ ಇದ್ದೀನಿ ಅಂತ ಅಭಿಗ್ ಹೇಳಿದ್ರ? ಹೇಳ್ದೆ ಮೇಡಮ್, ನೀವು ಕಣ್ಣೀರ್ ಹಾಕೋದನ್ನ ನಿಲ್ಲಿಸ್ತಿಲ್ಲ ಅಂತ ಅಭಿಗ್ ಹೇಳ್ದೆ. ಯಾಕಣ್ಣ ಸುಳ್ಳು ಹೇಳ್ತಾ ಇದ್ದೀರಾ?